ಗೊಮ್ಮಟೋತ್ಸವ 2025 ಸಮಾರೋಪ. ವಿದ್ಯಾರ್ಥಿ ಶಿಕ್ಷಕರ ಸಮ್ಮಿಲನವೇ ನವ ಸಮಾಜದ ಬುನಾದಿ. ಪಿಎಸ್ ಮಾಡಿ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬಂತೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸಮ್ಮಿಲನವೇ ನವ ಸಮಾಜವನ್ನು ಕಟ್ಟುವ ಕಾರ್ಯದ ಬುನಾದಿಯಾಗಿದೆ ಎಂದು ಹಾರೋಗೇರಿಯ ಹಿರಿಯ ಸಾಹಿತಿ ಪಿಎಸ್ ಮಾಡಿ ಹೇಳಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಗೊಮ್ಮಟೋತ್ಸವ 2025 ನಿಮಿತ್ತವಾಗಿ ಸೋಮವಾರ ಹಮ್ಮಿಕೊಂಡ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಬೆಂಕಿ ಬೂದಿಯಾಗುತ್ತದೆ, ದೀಪ ಬೆಳಕಾಗುತ್ತದೆ. ಬೆಳಕಾಗುವ ಕಾರ್ಯವನ್ನು ಡಾಕ್ಟರ್ ಎನ್ಎ ಮಗ್ದುಮ್ ಮಾಡುತ್ತಿದ್ದಾರೆ. ಅವರು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ, ಸಾಂಸ್ಕೃತಿಕ, ವೈದ್ಯಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಎಂದರು. ಎಲ್ಲಾ ಗ್ಯಾದರಿಂಗ್ಗಳು ಹೆಂಗಿರ್ತಾವ ಅಂತಂದ್ರೆ ಜಾತ್ರೆ ಇರ್ತಾವ. ಅಲ್ಲಿ ಕೇಳುವುದಕ್ಕೂ ಸಮಯ ಇಲ್ಲ. ಇವತ್ತ ನಾನು ಕೇವಲ 3 ಮಾತುಗಳು ಈ ನಿಮ್ಮ ಸಮಾರಂಭದಲ್ಲಿ ನಾನು ಕಂಡದ್ದು. ಬಹಳ ಅದ್ಭುತವಾದಂಥ ಲೋಕ ಯಾವುದು ಅಂದರೆ ಮಕ್ಕಳ ಲೋಕ. ಅದ್ಭುತ ಮತ್ತು ಅನನ್ಯವಾದಂಥ ಲೋಕ. ಮರಾಠಿ ಒಳಗೆ ಹೇಳ್ತಾರಲ್ಲ, ಮುಲೆ ದೇವಾಗರ್ಚೆ ಫುಲೆ ಅಂತ. ಬಹುತೇಕ ದೇವಾಗರ್ಚೆ ಫುಲೆ ಮಾತ್ರ ಅಲ್ಲ, ದೇವರ ಸಣ್ಣ ರೂಪಗಳು ನಮ್ಮ ಮಕ್ಕಳು ಅಂತ. ಅದಕ್ಕೆ ಬಹಳ ಅದ್ಭುತ. ಈಗ ನೋಡಿ, ಬೆಸ್ಟ್ ಬಾಯ್ ಅನೌನ್ಸ್ ಮಾಡಿದರು ಮಗ್ದುಮ್ ಸರ್ ಅವರು. ಸಹೋದರಿ ಲಲಿತಾ ಅವರು ಬೆಸ್ಟ್ ಗರ್ಲ್ ಅನೌನ್ಸ್ ಮಾಡಿದರು. ನಾ ಅಬ್ಸರ್ವ್ ಮಾಡ್ತಾ ಇದ್ದೆ, ಇಡೀ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತಿಸಿದರು. ಬಹುತೇಕ ಇಲ್ಲಿ ಕೂತಂತ ಬೇರೆ ಬೇರೆ ಮಕ್ಕಳ ಪಾಲಕರ ಮನಸ್ಸಿನಲ್ಲಿ ಆ ಭಾವನೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಬ್ಬ ಪಾಲಕ, ನನ್ನ ಮಗ ಬೆಸ್ಟ್ ಬಾಯ್ ಬರಬೇಕಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗ್ದುಮ್ ಮಾತನಾಡಿ, ಸಂಸ್ಕಾರವನ್ನು ಮನೆ ನೀಡಿದರೆ ಶಿಕ್ಷಣವನ್ನು ಶಾಲೆ ನೀಡುತ್ತದೆ. ಹಾಗಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಮನೆ ಮತ್ತು ಶಾಲೆಯ ಪಾತ್ರ ಬಹಳವಿದೆ. ಇಂತಹ ಕಾರ್ಯವನ್ನು ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯು ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನೀವೆಷ್ಟೆಲ್ಲ ತಾಳ್ಮೆಯಿಂದ ಕೂತಿದ್ದೀರಾ. ಮಾಳೆ ಸರ್ ಅವರು ಬಹಳ ಮಾರ್ಮಿಕವಾಗಿ ನೀವು ನಿಮ್ಮ ಮಕ್ಕಳ ಜೊತೆ ನೀವು ಹೇಗೆ ಇರಬೇಕು ಅಂತಕ್ಕಂಥ ವಿಷಯಗಳನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ರಿಂದ ನಾನಿನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಸುರೇಶ್ ಅವರು ಹೇಳಿದಾಗೆ ನಮ್ಮ ಸಂಸ್ಥೆಯ ವತಿಯಿಂದ ನಿಮಗೆ ಏನಾದರೂ ಕಡಿಮೆ ಇದ್ದರೆ ಅಥವಾ ತೊಂದರೆಗಳಿದ್ದರೆ ಏನಾದಿದ್ದರೆ ಅಥವಾ ಶಿಕ್ಷಕರಿದ್ದರೆ ನಾವೆಲ್ಲವನ್ನು ಕೊಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ನಿಮ್ಮ ಪ್ರಯತ್ನನ ನೀವು ಮಾಡಿ, ನಿಮ್ಮದು ಎಷ್ಟು ಕರ್ತವ್ಯವಿದೆ, ಯಾವ ರೀತಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ನೀವು ಮನೆಯಲ್ಲಿ ಬಳಸಬೇಕು ಆ ರೀತಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿ. ಶಾಲೆಯ ಕರ್ತವ್ಯ ಅಷ್ಟೇ ಅಲ್ಲ, ಶಿಕ್ಷಕರ ಕಡೆಯಿಂದ ನಾವು ನಮ್ಮ ಸಂಸ್ಥೆಯ ವತಿಯಿಂದ ನಿಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯತೆ ಅಷ್ಟನ್ನು ಒಳ್ಳೆಯದನ್ನು ಕೊಟ್ಟು ನಾವು ಈ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂತಂದರೆ ಈಗಿನ ದಿವಸದಲ್ಲಿ ಏನಾಗಿದೆ ಅಂತ ಸರ್ ಹೇಳಿದ್ರು. ಈಗ ಮೊದಲು ನಾವು ಸ್ಕೂಲ್ನಲ್ಲಿದ್ದಾಗ ಅಥವಾ ನಮ್ಮ ತಂದೆಯವ್ರ ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದರೆ, 50 ವರ್ಷ ಹಿಂದೆ ಏನು ಹೇಳ್ತಿದ್ರು ಅಂತಂದರೆ, ದೇಶದಲ್ಲಿ ಕೇವಲ 15ರಿಂದ 20% ಜನ ಅಷ್ಟೇ ಸುಶಿಕ್ಷಿತರಿದ್ರಂತ. 80% ಜನರಿಗೆ ಶಿಕ್ಷಣದ ಗಂಧವೇ ಗೊತ್ತಿರಲಿಲ್ಲಂತ. ಇವತ್ತೇನಿದೆ ಅಂತಂದರೆ 80%ಗಿಂತ ಹೆಚ್ಚು ಸುಶಿಕ್ಷಿತಿದ್ದಾರೆ. 15ರಿಂದ 20% ಅಷ್ಟೇ ಕಡಿಮೆ ಇದೆ ಇವತ್ತಿನ ಇಲ್ಲಿವರೆಗೆ ನಮ್ಮದು. ಆದರೆ ಇಲ್ಲಿಗೆ ಏನೋ ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಆವಾಗ 20% ಸುಶಿಕ್ಷಿತರಿದ್ದರು, 80% ಜನ ಏನಿದ್ರು ಸಂಸ್ಕಾರವಂತರಿದ್ರು ಅಂತ. ಇವತ್ತೇನಾಗಿದೆ, 80% ಜನ ಸುಶಿಕ್ಷಿತರಿದ್ದಾರೆ, 80% ಜನರ ಹತ್ರ ಸಂಸ್ಕಾರ ಇವತ್ತಿಲ್ಲ. ಇದನ್ನು ನೀವು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿದೆ. ನಾನು ಯಾರೋ ಅಂತಕ್ಕಿಂತ ನಾವು ಸಮಾಜದಲ್ಲಿ ಹಿರಿಯರಾಗಿ ಅಥವಾ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳಾಗಿ ನಾವು ಇದರ ಬಗ್ಗೆ ಭಾಳ ಚಿಂತನೆ ಮಾಡ್ತಕ್ಕಂಥ ವಿಷಯ. ಅದಕ್ಕೆ ನೀವೆಲ್ಲ ಕೂಡಿ, ನಾವುಗಳೆಲ್ಲ ಕೂಡಿ ನಮ್ಮ ಭಾಗದ ನಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸಮಯ ಸಾಕಷ್ಟು ಆಗಿರೋದ್ರಿಂದ ನೀವೆಲ್ಲ ಇಷ್ಟು ಪೇಷನ್ಸ್ ಇಟ್ಟುಕೊಂಡಿದ್ದೀರಿ. ಅದಕ್ಕೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾಂಚಿ ಲಲಿತಾ ಮಗ್ದುಮ್, ಕಾರ್ಯದರ್ಶಿ ಸುರೇಶ್ ಚೌಗ್ಲಾ, ಎನ್ ಚಂದ್ರಪ್ಪ, ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಎನ್ಎಸ್ ನಿಡುಗುಂದಿ,
ವೈಶಾಲಿ ಚೌಗ್ಲಾ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಪ್ರಣವ್ ಅಪೂರ್ವ ಉಪಸ್ಥಿತರಿದ್ದರು. ಸಂತೋಷ್ ಚೌಹಾಣ್ ಸ್ವಾಗತಿಸಿದರು. ಎಸ್ಎಸ್ ಮಾಳಿ ನಿರೂಪಿಸಿದರು. ಪಲ್ಲವಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ.